Hello everyone, welcome to Sanmargaha classes. Let us see question number 16 of chapter Light. Why can't we see the objects on the other side of wooden wall? ಹಾಗಿದ್ರೆ wooden wallನ ಮತ್ತೊಂದು ಕಡೆ ಇರೋ ಆಬ್ಜೆಕ್ಟ್ಸ್ ನಾವು ನೋಡ್ಬೋದಾ? ಈಗ ಮನೆಯಲ್ಲಿ ಗೋಡೆ ಇರುತ್ತೆ, ಬಾಗಿಲಿರುತ್ತೆ. ಆ ಬಾಗಿಲು ಆ ಕಡೆ ಏನಿದೆ ಅಂತ ಬಾಗಿಲು ತೆಕ್ಕೊಂಡಿದ್ದಾಗಲ್ಲ, ಬಾಗಿಲು ಹಾಕೊಂಡಿದ್ದಾಗ ನಾವು ನೋಡ್ಲಿಕ್ಕೆ ಆಗ್ತದಾ? ಇಲ್ಲ. ಯಾಕೆ? We can't see the objects on the other side of wooden wall because wooden wall is opaque. ಹಾಗಿದ್ರೆ opaque ಅಂದ್ರೆ ಏನು? The objects which do not allow any light to pass through it. ಅದ್ರ ಥ್ರೂ ಯಾವುದೇ ಲೈಟ್ ಅನ್ನ ಪಾಸ್ ಮಾಡೋದಿಲ್ವಲ್ಲ, ಅದನ್ನ ಒಪ್ಯಾಕ್ ಅಂತ ಕರಿತೀವಿ. ವಾಲ್ ಇರ್ಬೋದು, ಕಾಂಕ್ರೀಟ್ ವಾಲ್, ಅಥವಾ ಬುಕ್ ಇರ್ಬೋದು, ಅಥವಾ ಲ್ಯಾಪ್ಟಾಪ್ ಇರ್ಬೋದು. ದೀಸ್ ಆರ್ ಒಪ್ಯಾಕ್ ಅಲ್ವಾ? ಅದ್ರ ಥ್ರೂ ಲೈಟ್ ಪಾಸ್ ಆಗಲ್ಲ. ಅದನ್ನ ಅಡ್ಡ ಇಟ್ಬಿಟ್ರೆ ಅದ್ರ ಮುಂದ್ಗಡೆ ಏನಿದೆ ಅನ್ನುವಂಥದ್ದು ಕಾಣೋದಿಲ್ಲ. ಮಧ್ಯದಲ್ಲಿ ನೋಡಿ, ಇದು ಟ್ರಾನ್ಸ್ಲೂಸೆಂಟ್ ಇದೆ, ಅಂದ್ರೆ ವಿಚ್ ಅಲೋಸ್ ಓನ್ಲಿ ಸಮ್ ಅಮೌಂಟ್ ಆಫ್ ಲೈಟ್. ಬಟ್ ದಿಸ್ ಇಸ್ ಟ್ರಾನ್ಸ್ಪರೆಂಟ್. ಇಲ್ಲಿ ನೋಡಿ, ಗ್ಲಾಸ್ ಇದೆ ಅಂದ್ರೆ ದಿಸ್ ಇಸ್ ಟ್ರಾನ್ಸ್ಪರೆಂಟ್. ಈ ಟ್ರಾನ್ಸ್ಪರೆಂಟ್ ಇರೋದ್ರ ಆ ಕಡೆ ಇರೋ ಆಬ್ಜೆಕ್ಟ್ ಎಲ್ಲ ನಮಗ್ ಕಾಣ್ತದೆ, ಯಾಕಂದ್ರೆ ಇಟ್ ಅಲೋಸ್ ಆಲ್ ದ ಲೈಟ್ಸ್ ಟು ಪಾಸ್ ಥ್ರೂ ಇಟ್. ಎಲ್ಲಾ ಲೈಟ್ ಅನ್ನ ಪಾಸ್ ಆಗ್ಲಿಕ್ಕೆ ಕೊಡ್ತದೆ, ಹಾಗಾಗಿ ಆ ಕಡೆ ಸೈಡ್ ಏನಿದೆ ಅನ್ನೋದು ಗೊತ್ತಾಗಿರುತ್ತದೆ. Whereas wooden wall is opaque. ಇದು opaque ಇರುತ್ತೆ. That's why we can't see the objects on the other side of wooden wall. ಹಾಗಾಗಿ ನಾವು wooden walliನ ಆ ಕಡೆ ಏನು ಆಬ್ಜೆಕ್ಟ್ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಥ್ಯಾಂಕ್ ಯು.